ಈ ಬಾರಿ ಓಟ್ ಹಾಕ್ತಿರೋದು ಈಗ ರಾಹುಲ್ ಗಾಂಧಿ ಮಾತಾಡ್ತಾ ಇದ್ರಪ್ಪ, ವಲಸೆ ಹೋಗ್ತಾರೆ, ಇಲ್ಲಿ ಜನಗಳಿಗೆ ಕೆಲಸ ಇಲ್ಲ, ನೌಕರಿ ಇಲ್ಲ, ಜಾಬು ಎಂಪ್ಲಾಯ್ಮೆಂಟು ಇದೆಲ್ಲ ಇಲ್ಲ, ಬೇರೆ ಬೇರೆ ಕಡೆ ವಲಸೆ ಬರ್ತಾರೆ, ಇದೊಂದು ವಿಷಯ ಇಟ್ಕೊಂಡು ಮಾತಾಡ್ತಾ ಇದ್ರಲ್ಲ. ಬಿಹಾರದ ಮತದಾರರೀಗ ಇಲ್ಲಿವರೆಗೂ ಆಳ್ದವ್ರು ಯಾರು ನಮಗೆ ಕೆಲಸ ಕೊಟ್ಟಿಲ್ಲ, ಈ ಬಾರಿ ಕಾಂಗ್ರೆಸ್ಗೋ ಅಥವಾ ಮಹಾಗಠಬಂಧನ್ಗೋ ಓಟ್ ಹಾಕ್ಬಿಟ್ರೆ ಕೆಲಸ ಕೊಟ್ಬಿಡ್ತಾರೆ, ಆ ಆ್ಯಂಗಲಲ್ಲಿ ಯೋಚನೆ ಮಾಡಿರ್ತಾರೆ ಮತದಾರರು ಬಿಹಾರದಲ್ಲಿ. ಯೋಚನೆ ಮಾಡಬೇಕು. ಆರ್ಜೆಡಿ ಕಾನ್ಫಿಗರೇಷನ್ ಇದೆ, ಮುಸ್ಲಿಂ ಮತ್ತೆ ಯಾದವ್ ಮತಗಳನ್ನು ಅವ್ರು ನೆಚ್ಕೊಂಡಿದ್ದೆ, ಜೊತೆಗೆ ಬೇರೆ ಬೇರೆಯವ್ರ ಮತಗಳು ಅವ್ರು ಸೇರ್ಕೊಳ್ಳುತ್ತೆ. ಅವರು ಒಂದು ಆರ್ಜೆಡಿ ಮತ್ತೆ ಕಾಂಗ್ರೆಸ್ ಮಹಾಗಠಬಂಧನ್ ನೋಡ್ಕೊಡ್ತಾರೆ. ಚಿರಾಗ್ ಪಾಸ್ವಾನ್ ತನ್ನದೇ ಆದಂತ ವರ್ಚಸ್ಸನ್ನು ತಗೊಂಡಿದ್ದಾರೆ, ಅವರ ತಂದೆಯ ವರ್ಚಸ್ಸಿದೆ, ಅವರು ತಗೊಳ್ತಾರೆ. ಈಗ ಆಮ್ ಆದ್ಮಿ ಪಾರ್ಟಿ ಸಹ ಸ್ವಲ್ಪ ಮಟ್ಟದ ಮತಗಳನ್ನು ನಾವು ಪಡಿಬಹುದು. ಮತ್ತೆ BSP 130 ಸ್ಥಾನಗಳನ್ನು ಸ್ಪರ್ಧೆ ಮಾಡಿದೆ, ಅದು ಸಹ ಏನು ನೀವು ಕೆಳಗಡೆ ಮಾಡ್ಕೊಂಡು ದಲಿತರ ದೀನದಲಿತರ ಮತ್ತು AAM BSP ಅವ್ರಿಗೆಲ್ಲ ನಿಂತ್ಕೊಂಡು ಬಹಳ ದಿನಗಳಾಗೋಯ್ತು. ಬೇರೆ ಈಗ ಅದೇನು ದೊಡ್ಡ ಪ್ರಶಾಂತ್ ಕಿಶೋರ್ ಬಗ್ಗೆ ಉತ್ತರ ಪ್ರದೇಶದಲ್ಲಿ 402 403 ನಿಂತ್ಕೊಂಡು ಗೆದ್ದಿದ್ದು ಎಷ್ಟ್ರಿ BSP ತಾನು ಗೆಲ್ಲಬೇಕು ಬಹಳ ವರ್ಷ ಆಗೋಯ್ತು. ಎಲ್ಲಾ ಸ್ಥಾನಗಳನ್ನು ನಿಂತ್ಕೊಂಡು 400-500 ಓಟ ತಗೊಂಡಿದ್ದಾವೆ, ಅದು ಬೇರೆ ವಿಷಯ. ಆದ್ರೂ ಸಹ BSP ಅಲ್ಲಿ ಆ ಭಾಗನು ಅದು ಏನು ವೋಟ್ ಶೇರ್ನ ಚೇಂಜ್ ಮಾಡ್ಬೋದಲ್ಲ, ಒಬ್ಬರನ್ನ ಸೋಲಿಸಬಹುದು, ಒಬ್ಬರನ್ನ ಗೆಲ್ಲಿಸಬಹುದು. 71 ಸೀಟಲ್ಲಿ BSPಗೂ SP-ಗೂ ಮತಗಳ ಅಂತರ 5,000 ಓಟ್ಗಳು. ಹೌದು, ಸೋಲೆ ಅಷ್ಟ ಅವ್ರದ್ದು. ಮತ್ತೆ ಈಗ ಮತ್ತೆ ಇವ ಜನಸುರಾಜ್ ಪಾಟೀಲ್ 238 ಸ್ಥಾನಗಳಲ್ಲಿದೆ. ಅದು ಸಹ ಚೇಂಜಸ್ ಆಗ್ಬೋದು. ಆದ್ರೆ ಬದಲಾವಣೆಯನ್ನ ಬಯಸುವಂತ ಜನರು ಅದನ್ನ ಬದಲಾಯಿಸಬೇಕು. ಯಾಕಂದ್ರೆ ಎಲ್ಲರೂ ಸಹ ಯುವಕರು ಹೊರಗಡೆ ಬಂದು ಕೆಲಸ ಮಾಡಿದ್ರೆ, ಮಹಿಳೆಯರಿಗೆ 10,000 ರೂಪಾಯಿ ಕೊಟ್ಟಿದ್ದೀವಿ, ಅವ್ರನ್ನ ಮಾಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಅದೇ ಮಹಿಳೆಯರನ್ನು ಮದುವೆ ಆಗಿರತಕ್ಕಂತ ಯುವಕರು ಮತ್ತೆ ಅವರ ಮಹಿಳೆಯರನ್ನು ಬಿಟ್ಟು ಹೊರಗಡೆ ಕೆಲಸ ಮಾಡಬೇಕು, ಅವ್ರು ಅಲ್ಲಿಲ್ಲ. ಸಾಕಷ್ಟು 30-40% ಬಿಹಾರ ಜನ ಹೊರಗಡೆ ಕೆಲಸ ಮಾಡ್ತಾ ಇದ್ದಾರೆ. ನಿತೀಶ್ ಕುಮಾರ್ 10,000 ದುಡ್ಡುಗೋಸ್ಕರ ಅವ್ರು ಅದನ್ನ ನಮ್ಮ ವಿಶ್ಲೇಷಕರು ಹೇಳಿದ್ರು, ಕರೆಕ್ಟ್ ಆಗಿ ಹೇಳಿದ್ರು, ಯಾರು ಕೊಡೋದನ್ನ ನಾವು ತಗೋತೀವಿ, ನಾವ್ ಯಾರು ಓಟ್ ಹಾಕ್ಬೇಕು ನಾವು ಹಾಕ್ತಿವಿ ಅಂತ. ಅದು ಉಲ್ಟಾನು ಆಗ್ಬೋದಲ್ಲ, ನಾವ್ ಯಾರು ಓಟ್ ಹಾಕ್ಬೇಕಲ್ಲ. ಚಾಣಕ್ಯ ಸಮೀಕ್ಷೆ ಪ್ರಕಾರನು ಮೋಹನ್, ಚಾಣಕ್ಯ ಸಮೀಕ್ಷೆ ಪ್ರಕಾರನು ಅದು ಹೇಳ್ತಿರೋದು NDAಗೆ ಬಹುಮತ ಅಂತ ಹೇಳಿ. ಇಲ್ಲಿಯವರೆಗೆ ನಾವು ಯಾವ್ಯಾವ ಸಮೀಕ್ಷೆ ರೀಡ್ ಮಾಡಿದ್ದೀವೋ ಎಲ್ಲ ಸಮೀಕ್ಷೆಗಳಲ್ಲೂ ಕೂಡ NDAಗೆ ಬಹುಮತ ಅಂತಾನೆ ಇಲ್ಲಿ ಬರ್ತಿರೋದು. ನಿಮ್ಮ ಅಬ್ಸರ್ವೇಷನ್ಸ್ ಈ ವಿಚಾರಕ್ಕೆ? ನೋಡಿ ರಮಾಕಾಂತ್, ಈಗ ಫಸ್ಟ್ ಫೇಸಲ್ಲಿ ವೋಟಿಂಗ್ ಟರ್ನ್ಔಟ್ ಆಗಿದ್ದು 64.66%, ಹೈಯೆಸ್ಟ್ ಇನ್ ದ ಹಿಸ್ಟ್ರಿ ಆಫ್ ಬಿಹಾರ್. ಸೆಕೆಂಡ್ ಫೇಸು ಇವಾಗ ನಾನೇ ನಿಮ್ಮ ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ, ಟಿಲ್ 5 PM 67.14% ಅಂತ. ಅಂದ್ರೆ ದಟ್ ಈಸ್ ಆಲ್ಸೋ ಹೈಯೆಸ್ಟ್ ಇನ್ ದ ಹಿಸ್ಟ್ರಿ ಆಫ್ ಬಿಹಾರ್. ಇದ್ದಾಗ ಈ ತರ ಆಗುತ್ತೆ ಅಂತ ಕೆಲವರು ಹೇಳಿದ್ರಪ್ಪ. ಇದ್ರ ಬಗ್ಗೆ ಇಲ್ಲ, ಆಡಳಿತ ವಿರೋಧಿ ಅಲ್ಲೇ ಇದ್ದಾಗ ಈ ತರ ತುಂಬಾ ಜನ ಬಂದ್ಬಿಟ್ಟು ಈ ಸರ್ಕಾರಕ್ಕೆ ತೊಗಿಬೇಕು ಅಂತ ತರ ವೋಟ್ ಮಾಡ್ಬಿಡ್ತಾರೆ ಅಂತ ಒಂದು ನರೇಷನ್ ಅದ್ರ ಬಗ್ಗೆ. ಅಲ್ಲ, ನಿಮ್ಮ ಒಪಿನಿಯನ್ ಅದು. ನೀವು ಅದನ್ನ ನೋಡಕ ನಾನು ಆಗ್ಲಿಂದ ಅದೇ ಉದಾಹರಣೆ ಕೊಟ್ಟೆ. ನರೇಂದ್ರ ಮೋದಿ ಅವರಾಗ್ಬೋದು, ಸತತವಾಗಿ 3 ಸಲಿಯಲ್ಲಿ ಮುಖ್ಯಮಂತ್ರಿ ಆದ್ರು. ಶಿವರಾಜ್ ಸಿಂಗ್ ಚೌಹಾಣ್ 4 ಸಲ ಆದ್ರು, ಆಯ್ತಾ. ತಿರ್ಗಿ 5ನೇ ಸಲ ನಾವೇ ಗೆದ್ವಿ. ಇವಾಗ ಮೋಹನ್ ಯಾದವ್ ಮುಖ್ಯಮಂತ್ರಿ ಆಗ್ಯಾರೆ, ಬಟ್ ಗೆದ್ದಿದ್ ನಾವೇನೇನೆ, ಅವ್ರ ಅಡಿನಲ್ಲೇನೇನೆ, ಆಯ್ತಾ. ಅದೇ ರೀತಿ ನಿತೀಶ್ ಇದಾರೆ ಇಲ್ಲಿ 20 ವರ್ಷದಿಂದ. ಸೊ ನಿಮಗೆ ಈ ಪ್ರೋ ಇನ್ಕಂಬೆನ್ಸಿನೂ ಅಷ್ಟೇ, ಪ್ರೋ ಇನ್ಕಂಬೆನ್ಸಿ ಆಗಿ ಆಚೆ ಬಂದು ಜನಗಳು ಓಟ್ ಹಾಕಿ ಗೆಲ್ಲಿಸಿ ಆ ನಾಯಕತ್ವವನ್ನು ಒಪ್ಪಿಕೊಂಡು ಮತ್ತೆ ಅವ್ರನ್ನ ಮುಖ್ಯಮಂತ್ರಿಗಳಾಗಿ ಮಾಡಿರುವಂತ ಉದಾಹರಣೆಗಳ ಪಟ್ಟಿ ನನಗೆ ಕೊಟ್ಟೆ. ಸೊ ಆದ್ರಿಂದ ಇದು ಆಂಟಿ ಇನ್ಕಂಬೆನ್ಸಿಯಿಂದ ಬಂತು ಅವೆಲ್ಲ ಇಲ್ಲ, ಇದು ಆಯ್ತಲ್ಲ. ಸೊ ನಾವ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಮಿನಿಮಮ್ ಅಂದ್ರೆ 160 ಸೀಟ್ಸ್, 160 ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು, ಆಯ್ತಲ್ಲ. ನಮ್ಮ ಸ್ಟ್ರೈಕ್ ರೇಟ್ ಮೋರ್ ದ್ಯಾನ್ ಒಂದು 70-75% ಇಟ್ಕೊಂಡು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು, ಆಯ್ತಲ್ಲ. ಅದು ನಾವಲ್ಲಿ ಮಾಡಿರುವಂತ ಒಂದು ಸೋಷಿಯಲ್ ಇಂಜಿನಿಯರಿಂಗ್ ಆಗ್ಬೋದು, ಅಥವಾ ಅಭಿವೃದ್ಧಿ ವಿಚಾರಗಳು ಇಲ್ಲಿವರೆಗೂ ನಿತೀಶ್ ಕುಮಾರ್ ಅವರು ನರೇಂದ್ರ ಮೋದಿಜಿ ಅವರು ಇಬ್ರು ಒಟ್ಟಿಗೆ ಮಾಡಿದಂಥದ್ದು, ಆ ಡಬಲ್ ಇಂಜಿನ್ ಗವರ್ನಮೆಂಟ್ ಅಲ್ಲಿ ಮಾಡಿರೋದಾಗ್ಬೋದು, ಅಥವಾ ನಮ್ಮ ಒಂದು ಮ್ಯಾನಿಫೆಸ್ಟೋ ಆಗ್ಬೋದು, ಜನಗಳು ನಮ್ಮ ಮೇಲೆ ಇಟ್ಟಿರುವಂತ ಒಂದು ಇಂಜಿನಿಯರಿಂಗ್ ಯಾರು ಮಾಡಿರಲ್ಲ ಅಂತ ನಿಮ್ಮ ಪ್ರಕಾರ? ಯಾವ ಪಾರ್ಟಿ ಮಾಡಲ್ಲ ಸೋಷಿಯಲ್ ಇಂಜಿನಿಯರಿಂಗ್ ನ? ಅಲ್ಲ, ಈಗ ಜಾತಿ ಸಮೀಕ್ಷೆ ಇದೆ ಫಾರ್ ಎಕ್ಸಾಂಪಲ್, ಅದು ಸೋಷಿಯಲ್ ಇಂಜಿನಿಯರಿಂಗ್ ನ ಮುಖ್ಯ ಭಾಗ ಅಲ್ವಾ. ರಾಹುಲ್ ಗಾಂಧಿ ಎಲ್ಲಾ ಕಡೆ ಹೇಳ್ಕೊಂಡು ಬರ್ತಾ ಇದ್ದಾರೆ. ಸೊ ನೀವು ಅದನ್ನ ಆಕ್ಚುಯಲ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ ಯಾರು ಅಂತ ನೋಡಿದ್ರೆ, ಮೊಟ್ಟ ಮೊದಲನೇ ಬಾರಿಗೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನ ಪಬ್ಲಿಷ್ ಮಾಡಿದ್ ಯಾರು? ಇದೇ ನಿತೀಶ್ ಕುಮಾರ್, ಕರೆಕ್ಟ್ ಅಲ್ವಾ? ಬೇರೆ ಕಾಂಗ್ರೆಸ್ ನ ಬೇರೆ ರಾಜ್ಯಗಳಲ್ಲಿ, ಫಾರ್ ಎಕ್ಸಾಂಪಲ್ ಕರ್ನಾಟಕನೇ ತಗೊಂಡ್ರೆ, ಸಿದ್ದರಾಮಯ್ಯನವರೇ ತಗೊಂಡ್ರೆ, ನಿಮಗೆ ಏನೋ ಒಂದು ಸಮೀಕ್ಷೆ ಮಾಡಿಸ್ತೀನಿ ಅಂತ ಹೇಳ್ತಾರೆ, ಅದು ಸರಿಯಾಗಿ ಮಾಡಲ್ಲ, ಅಥವಾ ಮಾಡಿದ್ರು ಅದ್ರ ಬಗ್ಗೆ 108 ಡೌಟ್ಗಳು, ಯಾರು ಮಾಡ್ತಾರೋ ಅವರೇ ಏನು ಹೇಳಲ್ಲ, ದಾಖಲೆಗಳಿರಲ್ಲ, ಅದನ್ನ ಬಿಡುಗಡೆನೂ ಮಾಡಲ್ಲ, ಅವ್ರ ಪಕ್ಷದವರೇ ಅಪೋಸ್ ಮಾಡಕ್ ಶುರು ಮಾಡ್ತಾರೆ. ಈ ರೀತಿಯಾಗಿ ಇವ್ರಿಗೆ ಇಂಪ್ಲಿಮೆಂಟ್ ಮಾಡುವಂತ ವಿಲ್ ಇಲ್ಲ, ಬರೀ ಕ್ಯಾರೆಟ್ ತೋರ್ಸ್ಕೊಂಡು ಕುತ್ಕೊಳ್ಳೋದಷ್ಟೇ. ಅದು ಜನಕ್ಕೆ ಗೊತ್ತು, ಇವ್ರು ಬರೀ ಮಾತಾಡ್ತಾರೆ, ಮಾಡಲ್ಲ ಅಂತ ಹೇಳ್ಬಿಟ್ಟು. ಬೇರೆ ನಿತೀಶ್ ಕುಮಾರ್ ಅದನ್ನ ಮಾಡಿದ್ರು, ಇಂಪ್ಲಿಮೆಂಟ್ ಮಾಡಿದ್ರು ನಿಮ್ಗೆ, ಆಯ್ತಲ್ಲ. ಸೊ ಅದರಿಂದನೇ ನಮ್ಗೆ ಅವಾಗ ಗೊತ್ತಾಗಿದ್ದು, ನಿಮ್ಗೆ ಎಕ್ಸ್ಟ್ರೀಮ್ಲಿ OBC ಎಷ್ಟಿದ್ದಾರೆ, OBC ಎಷ್ಟಿದ್ದಾರೆ, SC ಎಷ್ಟಿದ್ದಾರೆ, ST ಎಷ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನ ಆಲ್ರೆಡಿ ತೋರಿಸಿದ್ರು ಅವರು. ಸೊ ಇದನ್ನೆಲ್ಲ ನೋಡ್ಕೊಂಡು ನಾವಲ್ಲಿ ಕ್ಯಾಂಡಿಡೇಟ್ ಸೆಲೆಕ್ಷನ್ ಅಲ್ಲಿ ಆಗ್ಬೋದು, ಅಲಯನ್ಸ್ ಅಲ್ಲಿ ಆಗ್ಬೋದು, ಆಯ್ತಲ್ಲ. ಸೊ ನಾವ್ ಎಲ್ಲರೂ ಒಟ್ಟಿಗೆ ಹೋದ್ವಿ.
ನೀವು ಚುನಾವಣಾ ಪ್ರಚಾರ ತಗೊಂಡ್ರೆ ಬಿಜೆಪಿ ಎನ್.ಡಿ.ಎ ಆಸ್ ಎ ಹೋಲ್, JDU, LJP, BJP ಅದರ್ಸ್ ಎಲ್ಲ ಸೇರ್ಕೊಂಡ್ರೆ ಮೋರ್ ದನ್ 600+ ರ್ಯಾಲಿಗಳಾಗಿರೋದು. ಅದು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ, ಯೋಗಿ ಆದಿತ್ಯನಾಥ್, JP ನಡ್ಡಾ, ತಿರ್ಗಾ ನಿತೀಶ್ ಕುಮಾರ್ ಅವರು, ಚಿರಾಗ್ ಪಾಸ್ವಾನ್, ಈ ರೀತಿಯಾಗಿ ಪ್ರತಿಯೊಂದು ಜನಗಳ ಮುಂದೆ ತಗೊಂಡು ಹೋಗಿದೀವಿ ನಾವು. ಹೋಗಿ ನಾವು ಮತ ಕೇಳ್ತಾ ಇರೋದು. ನಾನು ಆಗ್ಲೇ ಹೇಳ್ದಂಗೆ ಈ ಮಹಾಗಠಬಂಧನ್ ನಲ್ಲಿ ಒಂಥರ ಅದು ಘಟನೆ ಇಲ್ಲ ಅದು. ಮತ್ತೆ ಅದೇ ಹೇಳ್ತೀನಿ, ಕೇಜ್ರಿವಾಲ್ ನ ಸೋಲ್ಸೋದಕ್ಕೆ ಇದೇ ಕಾಂಗ್ರೆಸ್ ಡೆಲ್ಲಿನಲ್ಲಿ ಕೆಲಸ ಮಾಡಿತ್ತು, ಜೊತೆಲಿ ಅಲಯನ್ಸ್ ಇತ್ತು ಅಂತ ಹೇಳುತ್ತು. ಆಯ್ತಾ, ಇಲ್ಲಿ ಬಂದ್ಬಿಟ್ಟು ಬಿಹಾರ್ ಅಲ್ಲಿ ಮತ್ತೆ ಫ್ರೆಂಡ್ಲಿ ಫೈಟ್ ಅಂತ ಆಡುತ್ತೆ. ಇನ್ನೊಂದ್ ಕಡೆ ಕಾಂಗ್ರೆಸ್ ನ ರಾಜ್ಯಾಧ್ಯಕ್ಷನ್ನೇ ಸೋಲಿಸಬೇಕು ಅಂತೇಳಿ RJD ಅವ್ರು ನಿಂತ್ಕೋತಾರೆ. ಸೊ ಈ ರೀತಿಯಾದಂತ ಕನ್ಫ್ಯೂಷನ್ ಆಗ್ಬೋದು, ಕ್ಲಾರಿಟಿನೇ ಇಲ್ಲ ಅವ್ರಿಗೆ ಲಿಟ್ರಲಿ. ಸೊ ಕ್ಲಾರಿಟಿ ಇಲ್ಲ ಅಂತ ಹೇಳಿದಾಗ ಆಬ್ವಿಯಸ್ಲಿ ಜನಕ್ಕೆ ಗೊತ್ತಾಗಿ ಆಗುತ್ತೆ. ಅದನ್ನ ನೋಡಿನೇ ಅವ್ರು ನಮಗೆ ಮತ ಹಾಕಿರೋದು, ಅದು ನಮ್ಗೆ ಇಲ್ಲಿ ಕಾಣಿಸ್ತಾ ಇದೆ. ಚರ್ಚೆ ಮತ್ತೆ ಮುಂದುವರಿಸ್ತೀನಿ, ಒಂದು ಬ್ರೇಕ್ ಆದ್ಮೇಲೆ.